ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಕಮೆಂಟ್ಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಏನಪ್ಪ ಅಂತ ಅಂದರೆ, ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ನೀವೆಲ್ಲ. ನನಗೆ ಅದು ಕಮೆಂಟ್ಸ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಆ ಖುಷಿಲಿರುವಾಗ ಇಂಥವ್ರು ಯಾರೋ ಒಬ್ರು ಕಮೆಂಟ್ ನೋಡಿದ್ರೆ ಅವ್ರ ಕಮೆಂಟ್ನ, ಥೂ ಏನಪ್ಪ ಇದು, ಆ ಖುಷಿ ಇರುತ್ತೆ, ನೀವು ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ, ಆ ಖುಷಿ ಎಲ್ಲ ಹೊಂಟೋಗುತ್ತೆ, ಹಂಗೆ ಕಮೆಂಟ್ ಮಾಡ್ತಾರೆ. ಸೊ ಅವ್ರಿಗೆ ಏನು ಸಿಗುತ್ತೆ ಈ ರೀತಿ ಕಮೆಂಟ್ ಮಾಡಿ ಅಂತ ನನಗಂತೂ ಗೊತ್ತಿಲ್ಲ. ಅಷ್ಟು ಒಂಥರ ಇರಿಟೇಟ್ ಆಗೋ ರೀತಿ ನನಗೆ ಕಮೆಂಟ್ ಮಾಡ್ತಾರೆ. ಅಂದರೆ 100 ಒಳ್ಳೆ ಕಮೆಂಟ್ ಇದ್ರೆ ಅದರಲ್ಲಿ ಒಂದೆರಡು ಆದರೂ ಈ ರೀತಿ ಕಮೆಂಟ್ ಇದ್ದೇ ಇರುತ್ತೆ. ಅದು ನಾರ್ಮಲ್. ಅದು ಈ ರೀತಿ ನೆಗೆಟಿವ್ ಕಮೆಂಟ್ ಮಾಡೋರು ನಾರ್ಮಲ್, ಎಲ್ಲ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾರೆ. ನಾನು ಒಂಥರ ಅವ್ರು ಎಷ್ಟೇ ಒಳ್ಳೆಯವ್ರಾಗಿರ್ಲಿ, ಏನೇ ಆಗಿರಲಿ, ಎಂಥ ಕಂಟೆಂಟ್ನೇ ಆಗ್ತಿರಿ, ಅವ್ರಿಗೆಲ್ಲರಿಗೂ ಈ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಸೊ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಅನ್ಕೊಳ್ತೀನಿ. ಬಟ್ ನಂಗೆ ಹಂಗೆ ಇರೋದಕ್ಕೆ ಆಗಲ್ಲ, ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತೀರಾ. ಸುಮ್ಮನೆ ಅವ್ರಿಗೆಲ್ಲ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ನ ಮಾಡಿ, ವೀಡಿಯೋಸ್ ಚೆನ್ನಾಗಿ ಬರ್ತಿದೆ, ನೆಗೆಟಿವ್ ಕಮೆಂಟ್ಗೆ ನೀವು ರಿಪ್ಲೈ ಮಾಡಬೇಡಿ ಅಂತ ಹೇಳಿ. ಬಟ್ ನಾನೀಗ ಒಂದು ಕಮೆಂಟ್ ಒಂದ್ಸಲ ಮಾಡಿದ್ರು, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಆ ಕಮೆಂಟ್ ಅವರು ಒಂದ್ಸಲ ಈ ರೀತಿ ನನಗೆ ಕಮೆಂಟ್ ಮಾಡಿದ್ರು. ನಾನು ಅಂದರೆ ಏನೋ ನನ್ನ ವಿಡಿಯೋಗೆ ಯಾರೊಬ್ರು ಕಮೆಂಟ್ ಮಾಡಿದ್ರು. ಸೊ ಅದಕ್ಕೆ ಇವರೇನೋ ರಿಪ್ಲೈ ಮಾಡಿದ್ರು. ನಾನು ಸರಿ ಆಯಿತು ಅಂದ್ಬಿಟ್ಟು ಬಿಟ್ಟಾಕ್ತೀನಿ, ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮತ್ತೆ ಅವರು ಮತ್ತೆ ಇನ್ನೊಂದು ವಿಡಿಯೋಗೆ ಹಂಗೆ ಕಮೆಂಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನನಗೆ ಅನ್ನಿಸ್ತಿದ್ದು, ಹಿಂಗೆ ಬಿಟ್ರೆ ಇವ್ರು ಇನ್ನೂ ಜಾಸ್ತಿ ಮಾಡ್ತಿರ್ತಾರೆ. ಸೊ ನಾನು ಇದಕ್ಕೇನಾದ್ರು ರಿಯಾಕ್ಟ್ ಮಾಡಲೇಬೇಕು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಕಾಣಲ್ಲ ಅನ್ಸುತ್ತೆ, ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಸೈಡಲ್ಲಿ. ಸೊ ಯಶಸ್ ಅಂತ ಹೇಳಿ ಇವರು ಕಮೆಂಟ್ ಮಾಡ್ತಿರೋದು. ನನಗೆ ಏನಂತ ಕಮೆಂಟ್ ಮಾಡಿದ್ರು, ನನಗೆ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಅಮ್ಮನ ಮನೆ ಹೋಮ್ ಟೂರ್ದು. ಸೊ ಅದಕ್ಕೆ ಕಮೆಂಟ್ ಮಾಡಿದ್ರು. ಏನಂತ ಕಮೆಂಟ್ ಮಾಡಿದ್ರು ಅಂದರೆ, ನಾನು ಅದರಲ್ಲಿ ಅಂದರೆ ನನ್ನ ಅಮ್ಮ ಅಂತಾನೆ ಹೇಳಿದ್ ವಿಡಿಯೋದಲ್ಲೆಲ್ಲ ಒಂದ್ಸಲ ಮಾತ್ರ ನಾನು ಮಮ್ಮಿ ಅಂತ ಹೇಳಿದ್ದು. ಸೊ ನಮ್ಮ ಮಮ್ಮಿ ಹಿಂಗೆ, ನಮ್ಮ ಮಮ್ಮಿ ಹೇಳ್ತಿದ್ದೆ, ಅಂದರೆ ಎಮೋಷ್ನಲ್ ಆಗ್ಬಿಟ್ರು ನಮ್ಮ ಮಮ್ಮಿ ಅಂತ ಹೇಳಿದೆ ಅಷ್ಟೇ. ಅದು ಅವಾಗ ಒಂದ್ಸಲ ನಾನು ಹೇಳಿದೆ ಅಷ್ಟೇ. ಸೊ ಅವ್ರು ನನಗೆ ಏನಂತ ರಿಪ್ಲೈ ಮಾಡಿದ್ದಾರೆ ಅಂದರೆ, ಮಮ್ಮಿ ಅಂತೆ ಮೀನಿಂಗ್ ಗೊತ್ತಾ, ಇಂಗ್ಲೀಷ್ಲಿ ಕನ್ನಡದಲ್ಲಿ ಅಮ್ಮ ಅನ್ಬೇಕು ಅಷ್ಟೇ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರು. ಸೊ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ, ಹೌದು ಗೊತ್ತು, ಬಟ್ ಮುಂಬೈಲಿ ಎಲ್ಲ ಹಾಗೆ ಕರೀತಾರೆ, ಅದಕ್ಕೆ ನನಗೆ ಆ ರೀತಿ ಅಭ್ಯಾಸ ಆಗಿದೆ ಅಂತ ಹೇಳಿ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ಯಾಕಂತ ಅಂದರೆ ಮುಂಬೈನಲ್ಲಿ ಎಲ್ಲರೂ ಮಮ್ಮಿ ಅಂತಾನೆ ಕರೆಯೋದು, ಊರ್ ಕಡೆ ಮಾತ್ರ ಅಮ್ಮ ಅಂತ ಕರೀತಾರೆ ಅಷ್ಟೇ. ನಾನು ಮುಂಬೈ ಇದ್ರಿಂದ ನನಗೆ ಮಮ್ಮಿ ಅಂತಾನೆ ಕರೆಯೋದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ನಾನು ಅಂದರೆ ಅಮ್ಮ ಅಂತ ಕರಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಕೂಡ ಅದು ಸ್ಲ್ಯಾಂಗ್ ಹಂಗೆ ಬಂದ್ಬಿಡುತ್ತೆ. ನಮ್ಗೆ ಚಿಕ್ಕ ಮಕ್ಕಳಿಂದ ಅಭ್ಯಾಸ ಆಗಿದೆ ಅಲ್ವಾ, ಅದಕ್ಕೋಸ್ಕರ. ಸೊ ನಮ್ಮ ಮಮ್ಮಿನೂ ಕೂಡ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅಮ್ಮ ಅಂತ ಕರೀರಿ ಅಂತ ಹೇಳೋರು ನಮಗೆ. ಬಟ್ ನಮಗೆ ಎಲ್ಲರೂ ನಮ್ಮ ಸರೌಂಡಿಂಗ್ ಹೆಂಗಿರುತ್ತೆ ನಾವು ಹಂಗೆ ಆಗ್ತೀವಿ, ಅದು ನಿಜ. ಸೊ ನಮ್ಮ ಸರೌಂಡಿಂಗಲ್ಲೆಲ್ಲ ಹಂಗೆ ಕರೆಯೋರಲ್ಲ, ಫ್ರೆಂಡ್ಸ್ ಎಲ್ಲ ಹಂಗೆ ಕರೆಯೋರು, ನನಗೂ ಅದೇ ಅಭ್ಯಾಸ ಆಯಿತು. ಸೊ ನನ್ಗೆ ಹಂಗೆ ಕರೆಯೋದು, ನಾನು ಈಗಲೂ ಕೂಡ ಹಂಗೆ ಕರಿತೀನಿ. ಅಮ್ಮ ಅಂತ ಕರೆಯೋದು ನನಗೆ ಅಭ್ಯಾಸ ಇಲ್ದಿರೋದ ಕಾರಣ ಕರೆಯೋದು ತುಂಬ ಕಮ್ಮಿ, ಅಮ್ಮ ಅಂತ ಅನ್ನೋದು ನನ್ ಕಮ್ಮಿ. ಸೊ ಹಂಗೆ ರಿಪ್ಲೈ ಮಾಡಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಹೌದು ಗೊತ್ತು, ನಾನು ಮುಂಬೈಲೆಲ್ಲ ಹಂಗೆ ಕರೆದು ನಂಗೆ ಆ ರೀತಿ ಅಭ್ಯಾಸ ಆಗಿದೆ ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ಅದಕ್ಕೆ ಅವ್ರು ಮತ್ತೆ ರಿಪ್ಲೈ ಮಾಡಿದ್ದಾರೆ, ಆಂಟಿ, ಅಯ್ಯೋ ಆಯಿತು ಆಂಟಿ, ಇಂಗ್ಲೀಷ್ಲೇ ಮುಂಬೈ ಅವ್ರನ್ನೇ ಫಾಲೋ ಮಾಡು, ಅಮ್ಮ ಅಂತ ಕರಿಯಲ್ಲ ನೀನು ಅಂದರೆ ನಿನ್ನಿಷ್ಟ. ಕನ್ನಡ ಸಬ್ಸ್ಕ್ರೈಬರ್ಸ್ ಯಾಕೆ ನಿಮಗೆಲ್ಲ ಮರಾಠಿ ಹಿಂದಿಲಿ ವ್ಲಾಗ್ ಮಾಡಿಕೊಂಡು ಅವ್ರನ್ನೇ ಫಾಲೋವರ್ಸ್ ಸಿಗ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು. ಸೊ ನಾನು ಅದಕ್ಕೆ ಮತ್ತೆ ರಿಪ್ಲೈ ಮಾಡಿದೆ, ನಾನು ಅಮ್ಮ ಅನ್ನಲ್ಲ ಅಂತ ಹೇಳಿಲ್ಲ ಅಂಕಲ್, ಆ್ಯಂಡ್ ನನಗೆ ಕನ್ನಡ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದು ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ಯಾಕಂತ ಅಂದರೆ ಅವರು ನನಗೆ ಆಯಿತು ಆಂಟಿ ಅಂತ ನನಗೆ ಕಮೆಂಟ್ ಮಾಡಿದ್ರು, ನಾನು ಆಯಿತು ಅಂಕಲ್ ಅಂತಲೇ ಕಮೆಂಟ್ ಮಾಡಿದೆ. ನನಗೆ ಅವ್ರು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅದೇ ರೀತಿ ನನ್ನ ರಿಯಾಕ್ಷನ್ ಕೂಡ ಇರುತ್ತೆ. ಸೊ ಅವರೇನೋ ನಂಗೆ ಒಳ್ಳೆ ರೀತಿಯಾಗಿರೋ ನಾನು ಒಳ್ಳೆ ರೀತಿಯಾಗಿ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಅವ್ರು ಈ ರೀತಿ ಎಲ್ಲ ಮಾಡಿದ್ರೆ ಕಮೆಂಟ್ ನಂದು ಅದೇ ರೀತಿಯಾಗಿರುತ್ತೆ ರಿಪ್ಲೈ ಅಷ್ಟೇ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ರಿಪ್ಲೈ ಮಾಡಿದೆ. ಏನಿಲ್ಲ, ನಾನು ಆಯಿತು ಅಂಕಲ್, ನಾನು ಹೇಳಲ್ಲ ಅಂತ ಹೇಳಲಿಲ್ಲ, ನಾನು ಇಲ್ಲಿ ಎಲ್ಲ ಕರೆಯೋದ್ರಿಂದ ನಂಗೆ ಆ ಥರ ಅಭ್ಯಾಸ ಆಗಿದೆ. ಸೊ ನಂಗೆ ಕನ್ನಡ ಸಬ್ಸ್ಕ್ರೈಬರ್ಸ್ ಬೇಕಂದ್ರೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದು ಅಂತ ಹೇಳಿ ಅವ್ರಿಗೆ ರಿಪ್ಲೈ ಮಾಡಿದೆ. ಸೊ ಅವರು ನನ್ನ ಕಮೆಂಟ್ಗೆ ಮತ್ತೆ ರಿಪ್ಲೈ ಮಾಡಿದ್ರು. ಏನಂತ ಅಂದರೆ, ಆಯಿತು, ಯಾಕೆ ಇಷ್ಟೊಂದು ಟೈಪ್ ಮಾಡಿದ್ದೀರಾ, ಈ ಅಂಕಲ್ ಆಂಟಿ ವ್ಲಾಗ್ಸ್ಲಿ ಬರೀ ಇದೇ ಗೋಳು, ಸೋಷಿಯಲ್ ಮೀಡಿಯಾಲಿ ಬಂದ್ಬಿಡ್ತಾರೆ, ಅಂಕಲ್ ಆಂಟಿಗಳ ಕ್ವಾಟ್ಲೆ ನೋಡೋಕ್ಕಾಗಲ್ಲ, ಆ ಟ್ರೋಲರ್ಸ್ ಈ ಅಂಕಲ್ ಆಂಟಿಗಳನ್ನ ಟ್ರೋಲ್ ಮಾಡಿ ಒಳ್ಳೆ ಕಾಮಿಡಿ ಶೋ ಆಗಿಬಿಟ್ಟಿದೆ, ಹಿಂಗಂತ ಹೇಳಿ ಕಮೆಂಟ್ ಮಾಡಿದ್ರು ನನಗೆ. ಸೊ ನನಗೆ ಇದಕ್ಕೆ ಹೆಂಗೆ ರಿಪ್ಲೈ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಂದರೆ ಮಾಡೋದು ಅನ್ಕೊಂಡೆ,
ಅದು ನನ್ಗೆ ಇಷ್ಟುದ್ದ ಬರ್ತಿತ್ತು, ನಾನು ಇಷ್ಟುದ್ದ ಒಂದು ಮಾತುಗಳ ಲಿಸ್ಟ್ ಬರ್ತಿತ್ತು. ಸೊ ನಾನು ಅದಕ್ಕೆ ಕಮೆಂಟ್ ಮಾಡೋದು ಬೇಡ, ಒಂದು ವಿಡಿಯೋ ಮುಖಾಂತರನೇ ಅವ್ರಿಗೆ ರಿಪ್ಲೈ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಸೋಷಿಯಲ್ ಮೀಡಿಯಾಗೆ ಅಂಕಲ್ ಆಂಟಿದೇರು ಬಂದ್ಬಿಡ್ತಾರೆ, ಅವ್ರದ್ದು ಒಂದು ಕ್ವಾಟ್ಲೆ ನೋಡೋಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾಗೆ ಹಂಗಾರೆ ಅಂಕಲ್ ಆಂಟಿದೇರು ಮಾತ್ರನ ಬರೋದು? ಯಂಗಾಗಿರೋರು ಯಾರು ಬರಲ್ವಾ? ಆದರೆ ಮದುವೆ ಆಗಿಲ್ದವ್ರವ್ರು ಮಾತ್ರ ಬರಬೇಕು ಸೋಷಿಯಲ್ ಮೀಡಿಯಾಗೆ ನಿಮ್ಮ ಪ್ರಕಾರ? ಆಮೇಲೆ ಟ್ರೋಲರ್ಸ್ಗಳು ಅಂಕಲ್ ಆಂಟಿದಿರ್ನ ಟ್ರೋಲ್ ಮಾಡಿ ಒಂದು ಕಾಮಿಡಿ ಶೋ ಆಗ್ಬಿಟ್ಟಿದೆ ಅಂತ ಹೇಳಿ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಟ್ರೋಲರ್ಸು ಬರೀ ಅಂಕಲ್ ಆಂಟಿದಿರ್ನ ಮಾತ್ರ ಅಲ್ಲ ಟ್ರೋಲ್ ಮಾಡೋದು. ಅವರು ಅಂಕಲ್ ಆಂಟಿ ಅಥವಾ ಚಿಕ್ಕವರು ದೊಡ್ಡವರು ಅಂತ ನೋಡಲ್ಲ, ಅವರು ಕಂಟೆಂಟ್ ನೋಡ್ತಾರೆ. ಯಾವ ರೀತಿಯಾಗಿ ಅವ್ರ ಕಂಟೆಂಟ್ ಇದೆ, ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ನೋಡಿ ಅವರು ಟ್ರೋಲ್ ಮಾಡೋದು. ಫಸ್ಟ್ ಆಫ್ ಆಲ್ ಇದು ನೀವು ನಾವು ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಅವ್ರು ಎಂತಕ್ಕೆ ಟ್ರೋಲ್ ಮಾಡ್ತಾರೆ? ಅವ್ರು ಸುಮ್ಮನೆ ಯಾವ ಟ್ರೋಲರ್ಸು ಟ್ರೋಲ್ ಮಾಡಲ್ಲ, ಅವ್ರ ಬಿಹೇವಿಯರ್ ಇಂದಾನೆ ಅವ್ರ ಅತಿ ಟ್ರೋಲ್ ಮಾಡೋದು. ಫಸ್ಟ್ ಆಫ್ ಆಲ್ ಬರೀ ಅಂಕಲ್ ಆಂಟಿದಿರ್ನ ಟ್ರೋಲ್ ಮಾಡಲ್ಲ, ಎಲ್ರು ಟ್ರೋಲ್ ಮಾಡ್ತಾರೆ. ಅಂಡ್ ಸೋಷಿಯಲ್ ಮೀಡಿಯಾಗೆ ಅಂಕಲ್ ಆಂಟಿದಿರದೇ ಕ್ವಾಟ್ಲೆ ಅಂತ ಹಾಕೋರು. ನಿಮ್ಗೆ ಅಂಕಲ್ ಆಂಟಿದಿರ್ ನೋಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಓಕೆ, ಪರವಾಗಿಲ್ಲ, ಬಿಟ್ಬಿಡಿ, ಸ್ಕಿಪ್ ಮಾಡಿ ಹೋಗಿ. ನಿಮ್ಗೆ ಏನಾದ್ರು ನಾವೇನಾದ್ರು ನಮ್ಮ ವಿಡಿಯೋ ನೋಡಿ ಅಂತ ನಾನು ನಿಮ್ಗೆ ಏನಾದ್ರು ಹಿಂಸೆ ಕೊಡ್ತೀವಾ? ಇಲ್ಲ ಅಲ್ವಾ? ನಮ್ಮ ಪಾಡಿ ನಮ್ಮ ವಿಡಿಯೋ ಪೋಸ್ಟ್ ಮಾಡ್ತೀವಿ, ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಸೊ ಎಂತಕ್ಕೆ ಈ ರೀತಿ ಎಲ್ಲ ಬಂದು ಈ ರೀತಿ ನೆಗೆಟಿವ್ ಆಗಿ ಎಲ್ಲ ಕಮೆಂಟ್ ಮಾಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಸೊ ಆ ಕಮೆಂಟ್ಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ರಿಪ್ಲೈ ಮಾಡಿದ್ದಾರೆ, ಅಂದ್ರೆ ಯಶಸ್ಸನ್ ಅವ್ರಿಗೆ ರಿಪ್ಲೈ ಮಾಡಿದ್ದಾರೆ. ನಿಮ್ಮಂಥವ್ರಿಗೆ ಮಾಡೋ ಕೆಲಸ ಇಲ್ವಾ? ಸುಮ್ಮನೆ ಪಾಪ ಅವ್ರನ್ನ ಹೇಗೆ ಕೆಣಕಿ ಮಾತಾಡ್ತೀರಾ? ಥರ್ಡ್ ಕ್ಲಾಸ್ ಮೈಂಡ್ ಸೆಟ್ ಕನ್ನಡ ವ್ಲಾಗರ್ಸ್, ಥರ್ಡ್ ಕ್ಲಾಸ್ ಮೈಂಡ್ ಸೆಟ್ ನಿಮ್ದು. ಕನ್ನಡ ವ್ಲಾಗರ್ಸ್ ಇಷ್ಟು ಇಂಗ್ಲಿಷ್ ವರ್ಡ್ಸ್ನ ಯೂಸ್ ಮಾಡ್ತಾರೆ, ಅಲ್ಲಿ ಹೋಗಿ ಕಮೆಂಟ್ ಮಾಡು. ಪಾಪ ಇವ್ರಿಗೆ ಯಾಕೆ ಇರಿಟೇಟ್ ಮಾಡ್ತೀಯಾ ನಾನ್ಸೆನ್ಸ್ ಅಂತ ಹೇಳಿ ಅವ್ರಿಗೆ ಇವರು ರಿಪ್ಲೈ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೀವು ನನ್ನ ಸೈಡ್ ಆಗಿ ನೀವು ಕಮೆಂಟ್ ಮಾಡಿದ್ದಕ್ಕೆ. ಏನಪ್ಪಾ ಅಂದ್ರೆ ನನ್ನ ಸೈಡ್ ಅಂತ ಅಲ್ಲ, ಯಾವ್ದು ಸರಿ ಇರುತ್ತೆ ಆ ಸೈಡ್ ಎಲ್ರು ಮಾತಾಡೋದು, ಓಕೆನಾ? ಇವ್ರು ಕಮೆಂಟ್ ಮಾಡಿದಾರಲ್ಲ, ಇವ್ರಿಗೆ ಇನ್ನೊಬ್ರು ಯಾರೊಬ್ರು ರಿಪ್ಲೈ ಮಾಡಿದ್ರು. ಅಂದ್ರೆ ನಂದು ಇನ್ನೊಂದು ವಿಡಿಯೋಗೆ ಇವರು ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಸಾರಿ ಇವ್ರಿಗಲ್ಲ, ಇನ್ನೊಬ್ರು ಯಾರೋ ನೆಗೆಟಿವ್ ಕಮೆಂಟ್ ಮಾಡಿದ್ರು, ಅವ್ರಿಗೆ ನನ್ನ ಸಬ್ಸ್ಕ್ರೈಬರ್ಸ್ ರಿಪ್ಲೈ ಮಾಡಿದ್ರು. ಸೊ ಹಿಂಗೆಲ್ಲ ಯಾಕೆ ಕಮೆಂಟ್ ಮಾಡ್ತೀರಾ ಅಂತ ಅಂದ್ರೂ ಅವ್ರಿಗೆ ಬುದ್ಧಿ ಬರಲ್ಲ, ಮತ್ತೆ ಇನ್ನೊಂದು ಯಾವ್ದಾರ ವಿಡಿಯೋಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ನೋಡಿ, ಅವರು ಆ ರೀತಿ ಕಮೆಂಟ್ ಮಾಡಿದ್ಮೇಲೆ ಇವ್ರು ಮತ್ತೆ ಅದಕ್ಕೆ ರಿಪ್ಲೈ ಮಾಡೋದು ಬಿಟ್ಟಾಕ್ಬಿಟ್ಟಿದ್ದಾರೆ. ನಾನು ರಿಪ್ಲೈ ಮಾಡೋದು ಅದಕ್ಕೆ ರಿಪ್ಲೈ ಮಾಡ್ತಿದ್ರು, ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ರಿಪ್ಲೈ ಮಾಡೋದನ್ನ ಬಿಟ್ಟಾಕ್ಬಿಟ್ಟಿದ್ದಾರೆ. ಅವರು ಸಮೃದ್ಧಿ ಅನ್ನೋರು ಅವ್ರಿಗೆ ಈ ರೀತಿ ಕಮೆಂಟ್ ಮಾಡಿದ್ದು. ಸೊ ನನಗೆ ತುಂಬ ಖುಷಿ ಆಯಿತು. ಏನಪ್ಪಾ ಅಂದರೆ ನನ್ನನ್ನು ಅರ್ಥ ಮಾಡ್ಕೊಂಡು ಇಷ್ಟು ಒಳ್ಳೆ ಕಮೆಂಟ್ ಮಾಡಿದಾರಲ್ಲ ನನ್ನ ಸಬ್ಸ್ಕ್ರೈಬರು. ಅಂದರೆ ಯಾರೋ ಈ ರೀತಿ ನೆಗೆಟಿವ್ ಮಾತಾಡೋರಿಗೆ ಇಷ್ಟು ಒಳ್ಳೆ ರಿಪ್ಲೈ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನನಗೆ ಖುಷಿ ಆಯಿತು. ಅಂದರೆ ನಾನು ಅದಕ್ಕೆ ಹೆಂಗೆ ರಿಪ್ಲೈ ಕೊಡೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಸೊ ನೀವು ಚೆನ್ನಾಗಿ ರಿಪ್ಲೈ ಕೊಟ್ರಿ, ಸೊ ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಆಯಿತು. ನಾನು ಹೇಳೋದು ಇಷ್ಟೇ, ಅಂದರೆ ಏನಾದರೂ ನಮ್ದು ತಪ್ಪಿದ್ರೆ ಹೇಳಿ, ನಾವು ಅದನ್ನ ಸರಿ ಮಾಡ್ಕೊತೀವಿ. ನಮ್ದೇನಾದರೂ ಚೆನ್ನಾಗಿ ಬರ್ತಿಲ್ವಾ, ವ್ಲಾಗ್ ಚೆನ್ನಾಗಿ ಬರ್ತಿಲ್ಲ ಅಂತ ನಾನೇನಾದರೂ ಸರಿ ಮಾಡ್ಕೋಬೇಕಾ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಬಟ್ ಅದನ್ನ ಬಿಟ್ಟು ಏನೋ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ಏನೋ ಒಂಥರ ಇರಿಟೇಟ್ ಆಗೋ ರೀತಿ ಮಾತಾಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಾನು ನಿಮ್ಮ ಕಮೆಂಟ್ಸ್ನ ನಾನೇ ಕೇಳ್ತೀನಲ್ವಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನೇ ಕೇಳ್ತೀನಿ. ಪ್ರತಿಯೊಂದು ವ್ಲಾಗ್ನಲ್ಲೂ ನಾನು ಕೇಳ್ತೀನಿ. ಸೊ ನಿಮ್ಮ ಅನಿಸಿಕೆನ ನೀವು ತಿಳಿಸ್ತೀರಾ, ಅದ್ರಲ್ಲಿ ಏನು ತಪ್ಪಿಲ್ಲ. ತಿಳಿಸೋ ರೀತಿ ತಿಳಿಸಿ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ, ನಿಮ್ಗೆ ಅದಕ್ಕೂ ಎಲ್ಲ ಒಂದು ವೇ ಇರುತ್ತಲ್ವಾ, ಆ ರೀತಿಯಾಗಿ ಹೇಳಿ. ಅದನ್ನ ಬಿಟ್ಟು ಏನೇನೋ ಒಂದು ನೆಗೆಟಿವ್ ಆಗಿ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ. ನಿಮ್ ನೆಗೆಟಿವ್ ವರ್ಡ್ಸ್ನೆಲ್ಲ ಕೇಳಿಸ್ಕೊಂಡು ಕುತ್ಕೊಳ್ಳೋಕೆ ನಾವಿಲ್ಲೇನು ಫ್ರೀಯಾಗಿ ಕುಂತಿಲ್ಲ. ಯೂಟ್ಯೂಬ್ ಅಂತ ಅಂದ್ರೆ ಅದೇನೋ ಫ್ರೀಯಾಗಿ ನಾವು ಯಾವ್ದೊಂದು ವಿಡಿಯೋಸ್ ಮಾಡಿ ಹಾಕ್ಬಿಡ್ತೀವಿ, ಅದಕ್ಕೆಲ್ಲ ವ್ಯೂಸ್ ಬಂದು ನಾವೇನೋ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಅಂತ ಅಲ್ಲ, ಗೊತ್ತಾಯ್ತಾ? ಈ ಯೂಟ್ಯೂಬ್ಗೂ ಕೂಡ ನಾವು ತುಂಬಾ ಟೈಮ್ ಕೊಡ್ಬೇಕಾಗುತ್ತೆ. ತುಂಬಾ ಟೈಮ್ ಕೊಟ್ಟು ಅದಕ್ಕೆ ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು ಅದು ಅಪ್ಲೋಡ್ ಮಾಡಿ, ಅದಕ್ಕೂ ಕೂಡ ತುಂಬಾ ಕೆಲಸ ಹಿಡಿಯುತ್ತೆ. ಆಮೇಲೆ ನಾನೀಗ ಇಷ್ಟು ವಿಡಿಯೋಸ್ನ ಹಾಕಿದ್ದೀನಿ, ನನ್ಗೇನು ಯಾವುದೋ ₹1 ನಾನು ಇನ್ನೂ ದುಡ್ಡು ತಗೊಂಡಿಲ್ಲ. ಅದೇನು ಮಾನಿಟೈಸೇಷನ್ ಪ್ರೊಸೆಸಿಂಗ್ ಅಲ್ಲೇ ಇದೆ. ಅದು ತುಂಬಾ ದೊಡ್ಡ ಪ್ರೋಸೆಸ್ ಇರ್ತವೆ. ನಾವು ಅಷ್ಟು ತಕ್ಕನಾಗ ನಾವು ಎಫರ್ಟ್ಗಳು ಹಾಕ್ಬೇಕಾಗುತ್ತೆ. ನಾವು ಪ್ರತಿ ಒಂದೊಂದು ವ್ಯೂಸ್ಗೂ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯೂಟ್ಯೂಬ್ ಬಂದ್ಮೇಲೆ ನಾನು ಅದು ಅಂದ್ರೆ ನನ್ನ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಯ್ತಾರಲ್ಲ, ಆ ಒಂದು ಸಬ್ಸ್ಕ್ರೈಬರ್ಸ್ಗೂ ನಾನು ತುಂಬಾನೇ ಖುಷಿ ಪಡ್ತೀನಿ. ಹಾಗೆ ಅವ್ರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನನ್ನ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ರಲ್ಲ, ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇಂಥ ನೆಗೆಟಿವ್ ಕಮೆಂಟ್ಸ್ಗಳಿಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅವ್ರಿಗೆ ಅವಾಗಲೇ ರಿಪ್ಲೈ ಮಾಡಿಬಿಡ್ತೀನಿ. ಅಂದ್ರೂ ಅವರು ಒಬ್ಬೊಬ್ರು ಕೇಳಲ್ಲ, ಅಂದ್ರೂ ಮತ್ತೆ ಏನೇನಾದರೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅಂಥವ್ರಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಕೆಲವೊಂದು ಕಮೆಂಟ್ಸ್ಗೆ ಕೊಟ್ಟಿದ್ದಾರೆ ಕೂಡ. ಒಂದೊಂದು ಕಮೆಂಟ್ ನಾನೇ ಅಂದ್ರೆ ಅದನ್ನ ಬಿಟ್ಟಾಕ್ಬಿಡ್ತೀನಿ. ಅಯ್ಯೋ, ಇವ್ರಿಗೆ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ದೇ ಟೈಮ್ ವೇಸ್ಟ್ ಅಂತ ಹೇಳಿ ಅವ್ರ ಕಮೆಂಟ್ನ ಅಲ್ಲೇ ಬಿಟ್ಟಾಕ್ಬಿಡ್ತೀನಿ.
ಹಾಗೆ ನೆಗೆಟಿವ್ ಕಮೆಂಟ್ಸ್ ಬರೋದು ಕಾಮನ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಈ ಕಮೆಂಟ್ಸ್ ಬಂದೇ ಬರುತ್ತೆ. ಏನಪ್ಪಾ ಅಂದ್ರೆ ನಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸು ಮಾನಿಟೈಸೇಷನ್ ಆಗೋವರೆಗೂ ಕಮೆಂಟ್ಸ್ಗಳು ಬರಲ್ಲ. ನಮ್ದು ಯಾವಾಗ ವ್ಯೂಸ್ ಎಲ್ಲ ಜಾಸ್ತಿ ರೀಚ್ ಆಗುತ್ತೆ ಅವಾಗ ಈ ರೀತಿ ನೆಗೆಟಿವ್ ಕಮೆಂಟ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಅವ್ರಿಗೇನೋ ಗೊತ್ತಿಲ್ಲ, ಅವ್ರಿಗೆ ಏನ್ ಅನ್ಸುತ್ತೋ, ಎಲ್ಲದಕ್ಕೂ ಒಂದೊಂದು ವೇ ಇರುತ್ತಲ್ಲ ಮಾತಾಡೋದಕ್ಕೆ. ಅವ್ರು ಹೆಂಗ್ ಮಾತಾಡ್ತಾರೆ ಹಿಂಗೆಲ್ಲ ಬೇರೆ ಮನ್ಸಿಗೆ ಹರ್ಟ್ ಆಗೋ ರೀತಿ ಅದ್ ಹೆಂಗ್ ಮಾತಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ಕಮೆಂಟ್ಸ್ ಓದ್ದಾಗೆಲ್ಲ. ಬಟ್ ಇಟ್ಸ್ ಓಕೆ, ಅದನ್ನೆಲ್ಲ ನಾನು ಅಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳ್ತಿರ್ತಾರೆ ಅಂದವ್ರಿಗೆಲ್ಲ ಆ ಕಮೆಂಟ್ಗೆಲ್ಲ ಕಿವಿ ಕೊಡಬೇಡಿ ಅಂತ ಹೇಳಿ. ಸೊ ಇಷ್ಟು 100 ಒಳ್ಳೆ ಕಮೆಂಟ್ ಬಂದ್ರೆ ಆ 100 ಒಳ್ಳೆ ಕಮೆಂಟ್ ಅಲ್ಲಿ ಒಂದೋ ಎರಡೋ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಇದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ನಿಮ್ಮ 100 ಒಳ್ಳೆ ಕಮೆಂಟ್ಸ್ ನನ್ನ ಇನ್ನೂ ಎನ್ಕರೇಜ್ ಮಾಡುತ್ತೆ, ನನ್ನ ಇನ್ನೂ ಖುಷಿ ಪಡಿಸುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ, ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಹಿಂಗೆ ಇರಲಿ. ನೀವೆಲ್ಲ ತುಂಬಾ ಒಳ್ಳೆ ಬೆಸ್ಟ್ ವಿಶಸ್ನ ಕಳಿಸ್ತೀರಾ. ಇನ್ನು ಮುಂದೆ ಬನ್ನಿ, ನಿಮ್ ಲೈಫ್ ಚೆನ್ನಾಗಿ ಲೀಡ್ ಮಾಡಿ, ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಎಲ್ಲ ತುಂಬಾ ಒಳ್ಳೆ ನನಗೆ ರಿಪ್ಲೈಗಳನ್ನ ಕಮೆಂಟ್ಸ್ ಅಲ್ಲಿ ಕೊಡ್ತೀರಾ. ಸೊ ನನಗೆ ಎಷ್ಟು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿ ನನಗೆ ತುಂಬಾನೇ ಖುಷಿ ಆಗುತ್ತೆ. ಏನಪ್ಪಾ ಅಂತ ಅಂದ್ರೆ ನಾನು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಿತ್ತು ನನ್ನ ವಿಡಿಯೋ ಇವಾಗೆಲ್ಲ ಆದ್ರೂ ಸ್ವಲ್ಪ ಟೈಮ್ ಆದ್ಮೇಲೆ ಆದ್ರೂ ಸ್ವಲ್ಪ ರೀಚ್ ಆಗುತ್ತೆ, ನಾನು ಅಷ್ಟು ಎಫರ್ಟ್ ಹಾಕ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಆಮೇಲೆ ನಂದು ಇನ್ನೊಂದು ಮೇನ್ ಡ್ರೀಮ್ ಏನಪ್ಪಾ ಇದ್ದಿದ್ದು ಅಂದ್ರೆ ನನಗೆ ಒಂದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು, ನನಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ನಾನು ಗೇನ್ ಮಾಡಬೇಕು ಅಂತ ಹೇಳಿ. ಸೊ ಆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ಇಷ್ಟು ಬೇಗ ನಾನು ಗೇನ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ತುಂಬಾನೇ ಖುಷಿ ಇದೆ. ಸೊ ನನ್ನ ಎಲ್ಲ ಒಳ್ಳೆ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ಒಳ್ಳೆ ವ್ಯೂವರ್ಸ್ಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 100 ಕಮೆಂಟ್ ಅಲ್ಲಿ ಯಾವುದೋ ಒಂದೆರಡು ಈ ರೀತಿ ನೆಗೆಟಿವ್ ಕಮೆಂಟ್ ಇರೋದ್ರಿಂದ ನನ್ಗೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಬಟ್ ಅದನ್ನೆಲ್ಲ ಬರ್ಸೋದಕ್ಕೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ನನಗೆ ತುಂಬಾ ಧೈರ್ಯ ಕೊಡ್ತಿದೆ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ.